ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನವು ನಮಗೆ ದೇವರು ಕೊಟ್ಟಂತಹ ಒಂದು ದಿನವಾಗಿದೆ. ಈ ದಿನವು ಆಶೀರ್ವದಿಸಲ್ಪಟ್ಟಂತಹ ದಿನವಾಗಿದೆ. ಪ್ರಿಯರೇ, ಈ ದಿನದ ದೇವರ ವಾಕ್ಯವನ್ನು ನಾವು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಾಕ್ಯದ ಒಂದು ಭಾಗದಲ್ಲಿ ಈ ರೀತಿ ನಾವು ಓದುತ್ತೇವೆ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆ ಖಂಡಿತವಾಗಿಯೂ ನಮಗೆ ಜಯವನ್ನ ಕೊಡುವಂಥದ್ದಾಗಿದೆ. ನೀವು ಒಂದು ಬಾರಿ ಪ್ರಾರ್ಥನೆಯ ಒಂದು ಉತ್ತರವನ್ನು ಹೊಂದಿಕೊಳ್ಳದೆ ಇರಬಹುದು, ಆದರೆ ಆ ಪ್ರಾರ್ಥನೆಗೆ ಉತ್ತರವನ್ನು ತೆಗೆದುಕೊಳ್ಳುವಂತಹ ದಿನವು ಈ ದಿನವಾಗಿರಬಹುದು, ನಾಳೆಯಾಗಿರಬಹುದು, ಅಥವಾ ಬೇರೆ ಯಾವುದೇ ದಿನದಲ್ಲಾಗಿರಬಹುದು. ಆದರೆ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂಥದ್ದಾಗಿದೆ. ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವಂತಹ ದೇವರಾಗಿದ್ದಾರೆ. ಆದುದರಿಂದ ತಪ್ಪದೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡುವವರಾಗಿರೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಕರ್ತನೆ, ಇದುವರೆಗೂ ಯೇಸುವೆ ನಾವು ಮಾಡಿರುವಂತಹ ಕರ್ತನೆ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ಕರ್ತನೆ, ಇದುವರೆಗೂ ಮಾಡಿರುವಂತಹ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಿ. ಆ ಎಲ್ಲ ಪ್ರಾರ್ಥನೆಗೂ ಉತ್ತರವನ್ನು ನೀವು ಕೊಡಲು ಶಕ್ತರಾಗಿದ್ದೀರಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ತಕ್ಕ ಸಮಯದಲ್ಲಿ ಅವರು ಮಾಡ್ತಿರುವಂಥ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೊಂದಿಕೊಂಡು ಅನುಭವಿಸುವ ಹಾಗೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.